ಗುಲ್ಬರ್ಗ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ ವೀಕ್ಷಕರೇ, ಇನ್ ಗುಲ್ಬರ್ಗಾ ನ್ಯೂಸ್ಗೆ ಸ್ವಾಗತ. ನಾನು ಶಕುಂತಲಾ. ಮೊದಲಿಗೆ ಹೆಡ್ಲೈನ್ಸ್. ಹಾಸ್ಟೆಲ್ ಸಮಸ್ಯೆ ಪರಿಹರಿಸಲು ಆಗ್ರಹಿಸಿ ನಗರದಲ್ಲಿ ಬೃಹತ್ ಪ್ರತಿಭಟನೆ. ಲಂಚಕೋರ ಎಸ್ಟಿಎ ಲೋಕಾಯುಕ್ತ ಬಲೆಗೆ. ರಾಹುಲ್ ಗಾಂಧಿ ಜನ್ಮದಿನದ ಹಿನ್ನೆಲೆ ನಾಳೆ ಸಸಿ ಹಂಚುವ ಅಭಿಯಾನಕ್ಕೆ ಚಾಲನೆ. ರಸಗೊಬ್ಬರ, ಡಿಎಪಿ ಬೆಲೆ ಕಡಿಮೆಗೊಳಿಸಲು ಆಗ್ರಹಿಸಿ ನಗರದಲ್ಲಿ ಪ್ರತಿಭಟನೆ. ಇದೀಗ ವಾರ್ತೆಗಳ ವಿವರ. ಹಾಸ್ಟೆಲ್ ಸಮಸ್ಯೆಗಳ ಪರಿಹಾರಕ್ಕಾಗಿ ಒತ್ತಾಯಿಸಿ ಎಸ್ಎಫ್ಐ ಸಂಘಟನೆ ನೇತೃತ್ವದಲ್ಲಿ ನಗರದ ಸಮಾಜ ಕಲ್ಯಾಣ ಇಲಾಖೆ ಎದುರು ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಹಾಸ್ಟೆಲ್ ಸಮಸ್ಯೆಗಳ ಪರಿಹಾರಕ್ಕಾಗಿ, ಕನಿಷ್ಠ ಮೂಲಭೂತ ಸೌಕರ್ಯಕ್ಕಾಗಿ ಒತ್ತಾಯಿಸಿ ಎಸ್ಎಫ್ಐ ಸಂಘಟನೆ ನೇತೃತ್ವದಲ್ಲಿ ನಗರದ ಸಮಾಜ ಕಲ್ಯಾಣ ಇಲಾಖೆಯ ಎದುರು ಬೃಹತ್ ಪ್ರತಿಭಟನೆ ನಡೆಸುವ ಮೂಲಕ ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಕಾರ್ಯದರ್ಶಿ ಸುಜಾತಾ ವೈ ಅವರು ಮಾತನಾಡಿ, ಸಮಾಜ ಕಲ್ಯಾಣ ಇಲಾಖೆ ಅಡಿಯಲ್ಲಿ ನಡೆಯುತ್ತಿರುವ ಬಾಲಕರ ಮೆಟ್ರಿಕ್ ನಂತರದ ಹಾಸ್ಟೆಲ್ನಲ್ಲಿ ಕನಿಷ್ಠ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲು ಇಲಾಖೆ ವಿಫಲವಾಗಿದೆ. ಶುದ್ಧ ಕುಡಿಯುವ ನೀರಿಲ್ಲ, ಬಾತ್ರೂಮ್ಗೆ ಬಳಸುವ ನೀರನ್ನ ಅಡಿಗೆಗೆ ಬಳಸುತ್ತಿದ್ದಾರೆ. ಸ್ವಚ್ಛತೆ ಕಾಪಾಡಿ ಎಂದು ಸಿಬ್ಬಂದಿಗಳಲ್ಲಿ ಕೇಳಿಕೊಂಡ್ರೆ ನಮಗೆ ಸಂಬಂಧವಿಲ್ಲ ಎನ್ನುತ್ತಾರೆ. ಹಾಸ್ಟೆಲ್ ವಾರ್ಡನ್ಗಳಿಗೆ ಕೇಳಿದ್ರೆ ಹಾಸ್ಟೆಲ್ ವಾರ್ಡನ್ಗಳು ವಾರಕ್ಕೆ 1-2 ಸಾರಿ ಹಾಸ್ಟೆಲ್ಗೆ ಬರುತ್ತಾರೆ. ತಾಲೂಕು ಇಲಾಖೆ ಅಧಿಕಾರಿಗಳು ಕಳೆದ 3 ವರ್ಷಗಳಿಂದ ಹಾಸ್ಟೆಲ್ಗೆ ಭೇಟಿ ನೀಡಿಲ್ಲ. ಇದರಿಂದ ಹಾಸ್ಟೆಲ್ ವಾರ್ಡನ್ಗಳು ತಮ್ಮದೇ ಹಿಡಿತ ಸಾಧಿಸಿಕೊಂಡು ತಮಗೆ ಬೇಕಾದ ಹಾಗೆ ವಿದ್ಯಾರ್ಥಿಗಳನ್ನ ಬಳಸಿಕೊಳ್ಳುತ್ತಿದ್ದಾರೆ ಎಂದು ದೂರಿದ್ದಾರೆ. ಇವತ್ತು ಎಸ್ಎಫ್ಐ ಜಿಲ್ಲಾ ಸಮಿತಿಲಿಂತ ಹೋರಾಟ ಇದು ಮಾಡ್ಕೊಂಡಿವಿ. ಏನಪ್ಪ ಅಂತಂದರೆ ರಾಜಪುರ ರೂಟಿಗಿರುವಂಥ ಅಂಬೇಡ್ಕರ್ ಬಂತು ಬಾಬು ಜಗದೇವ್ರ ಹಾಸ್ಟೆಲು. ಅಲ್ಲಿ ಹಾಸ್ಟೆಲ್ ವ್ಯವಸ್ಥೆ ಹೆಂಗದಪ್ಪ ಅಂತಂದ್ರೆ ಅಲ್ಲಿ ಊಟ ಯಾವ ಥರ ಮಾಡ್ತಾರಂತಂದ್ರೆ ಬಾತ್ರೂಮ್ಗೆ ಹಾಕೋ ನೀರು ಅಡುಗೆ ಮಾಡ್ತಾರೆ. ಅಂದರೆ ಅಲ್ಲಿ ವಿದ್ಯಾರ್ಥಿಗಳು ಎಂಥ ಊಟ ಮಾಡ್ಬೇಕಂತಂದ್ರೆ ಪ್ರತಿದಿನವೂ ಅಲ್ಲಿ ಅನ್ನದಾಗ ಹುಳ ಬರ್ತಾವೆ ರೀ, ಸಾರದಾಗ ಹುಳ ಬರ್ತವೆ. ಅದು ಸಾರೇ ಅಲ್ಲ, ಅದು ತಿಳಿ ಸಾರದು. ಸಾರದಾಗಂತೂ ಬೆಳೆ ಮೊದಲೇ ಇರಲ್ಲ. ಅಲ್ಲಿ 1-2 ಸಮಸ್ಯೆ ಇಲ್ಲರಿ. ಅಲ್ಲಿ ಸ್ವಚ್ಛತೆ ನೀವು ಯಾರೇ ಒಬ್ಬರು ಬಂದ್ರೆ ಅಂದ್ರೆ 1 ದಿನ ವಾಸ ಮಾಡಲ್ಲ. ಇನ್ನು ನಮ್ಮದು ಹಳ್ಳಿ ಒಳಗೆ ದನ ಕೊಠಡಿ ಇನ್ನೂ ನೀಟ್ ಇರ್ತಾವ್ರಿ, ದನ ಕೊಠಡಿ ಅಂತ ಅನ್ನಿಸ್ತವ್ರಿ. ಇಲ್ಲಿ ಮನುಷ್ಯ ಬದುಕೋಂಥ ಪ್ಲೇಸ್ ಒಳಗೆ ಬದುಕ್ತಾರಂತೆ ಅನ್ಸಲ್ರಿ. ಅಷ್ಟು ವರಸ್ಟಾಗಿ ಹಾಸ್ಟೆಲ್ ಅದ. ಇವತ್ತು ವಾರ್ಡನ್ ಗಮನಕ್ಕೆ ತಂದೀವಿ, ತಾಲೂಕು ಆಫೀಸರ್ ಗೊತ್ತಿದ್ರು ಕೂಡ ಅಲ್ಲಿ ಅಷ್ಟು ದೊಡ್ಡ ಸಮಸ್ಯೆ ಅದಂದ್ರೂ ಕೂಡ ಅಲ್ಲಿ ಬಂದು 1 ದಿನ ನೋಡಿಲ್ಲ. ಅಲ್ಲಿ 1-2 ಸಮಸ್ಯೆ ಇಲ್ಲರಿ. ನೀವು ಎಲ್ಲರೂ ಬಂದು ಬೇಕಾದ್ರೆ ನೋಡಿರಿ. ಅಲ್ಲಿ ಲಿಫ್ಟ್ ಖರಾಬ್ ಅದ, ಅಲ್ಲಿ ಸ್ವಚ್ಛತೆ ಅನ್ನೋದು ಮೊದಲೇ ಇಲ್ಲರಿ. ಇನ್ನು ನಮ್ದು ಇನ್ನು ಈ ರೋಡ್ ಸ್ವಚ್ಛತೆ ಅದ ರೀ, ಕೂಡ್ಬೋದು. ಈ ರೋಡ್ ಮ್ಯಾಗ ನಾವು ಕೂಡ್ಬೋದು. ಆ ಹಾಸ್ಟೆಲ್ ಕೂಡೋಕ್ಕೂ ಆಗಲ್ಲ, ನಿಂದ್ರಕ್ಕೂ ಆಗಲ್ಲ, ಉಸಿರುಗಟ್ಟು ಸಾಯ್ಬೋದು. ಅಂಥ ಪೊಸಿಷನ್ ಇವತ್ತು ಹಾಸ್ಟೆಲ್ಗೆ ಅದ. ಮತ್ತು ಊಟದ ವ್ಯವಸ್ಥೆ ಅಂತ ಅಡುಗೆ ಮಾಡೋ ಸಿಬ್ಬಂದಿಗಳು ಬಾಯಿಯೊಳಗೆ ಆರಾರು, ತಂಬಾಕು, ಸಿಗರೇಟ್ ಸೇರಿ ತಮ್ಮ ಮಾತಾಡ್ಕೋತಿ ಅದೆಲ್ಲ ಹೊಲಸೆಲ್ಲ ಅನ್ನದ ಬಿದ್ದಿದ್ದು ಮಕ್ಕಳು ಉಣ್ಬೇಕು. ಇವತ್ತು ಎಲ್ಲ ಗಮನಕ್ಕೆ ಅದ ರೀ. ಯಾರು ಏನು ಮಾಡತ್ತಾರ ಅಂತ ಎಲ್ಲ ವಾರ್ಡನ್ ಗಮನಕ್ಕೂ ಅದ, ಎಲ್ಲ ಗಮನಕ್ಕಿದ್ರು ಅವ್ರ ಸಮಸ್ಯೆ ಬಗೆಹರಿಸಿಲ್ಲ ಅಂತಂದ್ರೆ ಅವ್ರಿಗೆ ವಿದ್ಯಾರ್ಥಿಗೆ ಸಮಸ್ಯೆ ಅನಿಸಲಾಗ್ಯದ. ಅಲ್ಲಿ ಮತ್ತು ಒಣ ಹಾಸ್ಟೆಲ್ ಸಮಸ್ಯೆ ಅಷ್ಟೇ ಅಲ್ಲ, ಊಟ ಸಮಸ್ಯೆ ಅದಷ್ಟೇ ಇಲ್ಲ, ಅಲ್ಲಿ ನೀರಿನ ಸಮಸ್ಯೆ ಅದ ರೀ. ಮತ್ತು ಅಲ್ಲಿ ಏನಪ್ಪ ಅಂದ್ರೆ ಔಟ್ಸೈಡ್ ಹುಡುಗರು ಬಂದು ಅಲ್ಲಿ ಹೊಡಿತಾರೆ. ಅದು ಏನಾಗ್ಯದ, ಗುಂಡಗಳು ಅದು ಹಾಸ್ಟೆಲ್ ಆಗ್ಯದ. ಅದು ಗುಂಡಗಳು ಹಾಸ್ಟೆಲ್. ಯಾರೇ ಈಗ ಇಷ್ಟು ಜನ ಮಕ್ಕಳು, ಅಷ್ಟು ಜನ ಹುಡುಗರು ಇದ್ರೆ ಇಷ್ಟು ಜನ ಬಂದ್ರೆ ನಾಳೆ ಹುಡುಗರು ಗ್ಯಾರಂಟಿ ಇಲ್ಲ ರೀ. ಇವ್ರು ಯಾರಿಗೆ ಆರ್ಸಿ ಹೊಡಿತಾರೋ ಗ್ಯಾರಂಟಿ ಇಲ್ಲ. ಇವ್ರ ಜೀವನಕ್ಕೆ ಏನಾರ ಆಯ್ತಂದ್ರೆ ಯಾರು ಜವಾಬ್ದಾರಿ? ಯಾರು ಅಷ್ಟು ಬೇಜವಾಬ್ದಾರಿಲಿ ಅಂತ ಹಾಸ್ಟೆಲ್ ನಡೆಸ್ಕೊತೀರ ಅಂದ್ರೆ ಏನು ಮಾಡತ್ತೀರಿ ಇಷ್ಟು ದಿನ? ಈಗ ರೀಸೆಂಟಾಗಿ ಕೇಸ್ ಆಗ್ಯದ್ರಿ. ಯಾರು ಸಿಕ್ಕರ್ ಹೊರಗಿನವ್ರು ಬಂದು ಹೊಡಿತಾರಂತಂದ್ರೆ ಅದು ಹಾಸ್ಟೆಲ ಅಥವಾ ಗುಂಡಗಳ ಜಾಗನ ಅಂತ ನಾನು ಕೇಳ್ತೀನಿ. ಗುಂಡಗಳ ಪ್ಲೇಸೇ ಆಗ್ಯದ್ರ ಅದು. ಒಂದಲ್ರಿ ಹುಡುಗರು ಏನೋ ಮಾತಾಡ್ತಾರಂದ್ರೆ ಗ್ಯಾರಂಟಿ ಇಲ್ರಿ ಅವ್ರಿಗೆ.
ಅವ್ರು ನಾಳೆಗೆ ಏನಾರ ಆಯಿತು ಬಂದು ಹೊಡೆದ್ರು ಅಂದ್ರೆ ಯಾರು ಜವಾಬ್ದಾರಿ ಆಯ್ತು ರೀ? ಈಗೆಲ್ಲ ಎಷ್ಟು ಇದಾಗ್ಯದ, ಗಾಜಾ ಆಯಿತು, ಸಿಗರೇಟ್ ಪ್ರತಿಯೊಂದ್ರದ್ದು ಮದ್ಯಪಾನ ಅಲ್ಲಿ ಮಾಡ್ತಾರೆ, ಯಾರು ಕೇಳಲ್ಲ. ಕುಡಿಯೋದು ತಿನ್ನೋದು ಹಾಸ್ಟೆಲ್ ಅದ ರೀ, ಇರ್ಬೋದು ಯಾರೇ ಒಂದು 2-3 ಹುಡುಗರು ಇದು ಮಾಡ್ತಿರ್ಬೋದು, ಅದು ಕ್ರಮ ತೊಗೋಬೇಕಲ್ಲ, ಅದು ಜವಾಬ್ದಾರಿ ಇವ್ರದ್ದು ಇರ್ತಲ್ಲ. ಆದರೆ ಇವತ್ತು ವಾರ್ಡನು ಮತ್ತು ತಾಲೂಕು ಆಫೀಸರ್ ಮತ್ತು ಜಿಲ್ಲಾ ಎಲ್ಲ ಆ ಹಾಸ್ಟೆಲ್ಗೆ ಅಂದರೆ ಕೇರ್ಲೆಸ್ ಮಾಡ್ತಾರೆ. ಕೂಡಲೇ ಹಾಸ್ಟೆಲ್ ವಿದ್ಯಾರ್ಥಿಗಳು ಎದುರಿಸುತ್ತಿರುವ ಸಮಸ್ಯೆಗಳಿಗೆ ಪರಿಹಾರ ನೀಡಬೇಕು ಎಂದು ಒತ್ತಾಯಿಸಿ ಸಮಾಜ ಕಲ್ಯಾಣ ಇಲಾಖೆ ತಾಲೂಕು ಅಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಲಂಚ ಪಡೆಯುವಾಗ ತಹಸೀಲ್ದಾರ್ ಕಚೇರಿ ಸಿಬ್ಬಂದಿ ಲೋಕಾಯುಕ್ತ ಬಲೆಗೆ ಬಿದ್ದ ಘಟನೆ ಕಲಬುರಗಿ ನಗರದಲ್ಲಿ ನಡೆದಿದೆ. ಕಲಬುರಗಿ ಜಿಲ್ಲೆ ಕಾಳಗಿ ತಹಸೀಲ್ದಾರ್ ಕಚೇರಿಯ ಎಸ್ಟಿಎ ಶರಣಪ್ಪ ಲೋಕಾಯುಕ್ತ ಬಲೆಗೆ ಬಿದ್ದ ತಹಸೀಲ್ದಾರ್ ಕಚೇರಿ ಸಿಬ್ಬಂದಿಯಾಗಿದ್ದು, ರಸ್ತೆ ಕಾಮಗಾರಿ ಪೂರ್ಣಗೊಂಡ ಹಿನ್ನೆಲೆಯಲ್ಲಿ ಪ್ರಮಾಣ ಪತ್ರ ನೀಡಲು ಗುತ್ತಿಗೆದಾರ ಅಣವೀರಯ್ಯ ಎಂಬುವರ ಬಳಿ 1 ಲಕ್ಷ ಹಣಕ್ಕೆ ಬೇಡಿಕೆ ಇಟ್ಟಿದ್ದ. ಗುತ್ತಿಗೆದಾರನಿಂದ ಲಕ್ಷ ರೂಪಾಯಿ ಹಣ ಪಡೆಯುವಾಗ ಕಲಬುರಗಿ ನಗರದ ಖರ್ಗೆ ಸರ್ಕಲ್ನಲ್ಲಿ ಸಿಕ್ಕಿಬಿದ್ದಿದ್ದಾನೆ. ಲೋಕಾಯುಕ್ತ ಎಸ್ಪಿ ಉಮೇಶ್ ಬಿಕೆ, ಡಿವೈಎಸ್ಪಿ ಗೀತಾ ಬೆನಾಳ್ಸೇರ್ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆಸಲಾಗಿದ್ದು ಪರಿಶೀಲನೆ ನಡೆಸಲಾಗುತ್ತಿದೆ. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಇನ್ ಗುಲ್ಬರ್ಗಾ ನ್ಯೂಸ್ನಲ್ಲಿ ಒಂದು ಪುಟ್ಟ ಬ್ರೇಕ್. ರಾಹುಲ್ ಗಾಂಧಿ ಜನ್ಮದಿನದ ಹಿನ್ನೆಲೆ ನಾಳೆ ಸಸಿ ಹಂಚುವ ಅಭಿಯಾನಕ್ಕೆ ಚಾಲನೆ. ರಸಗೊಬ್ಬರ ಡಿಎಪಿ ಬೆಲೆ ಕಡಿಮೆಗೊಳಿಸಲು ಆಗ್ರಹಿಸಿ ನಗರದಲ್ಲಿ ಪ್ರತಿಭಟನೆ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ಶ್ರೀ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಅಡಿಯಲ್ಲಿನ ಮುಕ್ತಾಂಬಿಕಾ ಪದವಿ ಪೂರ್ವ ವಸತಿಯುಕ್ತ ವಿಜ್ಞಾನ ಮಹಿಳಾ ಮಹಾವಿದ್ಯಾಲಯ. ಬ್ರೇಕ್ನ ನಂತರ ಮತ್ತೆ ಇನ್ ಗುಲ್ಬರ್ಗಾ ನ್ಯೂಸ್ಗೆ ಸ್ವಾಗತ. ಎಐಸಿಸಿ ಮಾಜಿ ಅಧ್ಯಕ್ಷ, ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಧುರೀಣರಾದ ರಾಹುಲ್ ಗಾಂಧಿ ಅವರ ಹುಟ್ಟುಹಬ್ಬದ ಹಿನ್ನೆಲೆ ಕಲಬುರಗಿಯಲ್ಲಿ ಜೂನ್ 19ರಂದು ಸಸಿ ಹಂಚುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ಜಿಲ್ಲಾ ಯುವ ಕಾಂಗ್ರೆಸ್ ಮುಖಂಡರು ತಿಳಿಸಿದ್ದಾರೆ. ಈ ಕುರಿತು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷ ಶಕೀಲ್ ಅಹಮದ್ ಸಡ್ಗಿ ಅವರು, ಮಾಜಿ ಅಧ್ಯಕ್ಷ ಶಿವಾನಂದ್ ಹೊನ್ಗುಂಟಿ ಅವರು ರಾಹುಲ್ ಗಾಂಧಿ ಅವರ ಜನ್ಮದಿನದ ಪ್ರಯುಕ್ತ ಹಸಿರು ಅಭಿಯಾನಕ್ಕೆ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ಸ್ಥಳೀಯ ಜನತೆಯಲ್ಲಿ ಹಸಿರು ಸಂಸ್ಕೃತಿ ಬೆಳೆಸುವ ನಿಟ್ಟಿನಲ್ಲಿ ಸಸಿ ಹಂಚುವ ಸಮಾರಂಭ ಏರ್ಪಡಿಸಲಾಗಿದೆ. ಅಂದು ಬೆಳಗ್ಗೆ 10 ಗಂಟೆಗೆ ಡಿಸಿಸಿ ಕಚೇರಿಯಲ್ಲಿ ಸಮಾರಂಭ ಏರ್ಪಡಿಸಲಾಗಿದೆ ಎಂದು ತಿಳಿಸಿದ್ದಾರೆ. ನಾಳೆ ನಡೆಯುವ ರಾಹುಲ್ ಗಾಂಧೀಜಿಯವರ ಹುಟ್ಟುಹಬ್ಬದ ಅಂಗವಾಗಿ ಸಸಿ ನೆಡುವ ಕಾರ್ಯಕ್ರಮವನ್ನು ನಮ್ಮ ಜಿಲ್ಲಾ ಯುವ ಕಾಂಗ್ರೆಸ್ ವತಿಯಿಂದ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಸ್ವಂತ ವೆಚ್ಚದಿಂದ ಪ್ರಿಯಾಂಕ್ ಖರ್ಗೆ ಅವರ ಸಹಾಯ ಹಸ್ತದಿಂದ ನಾಳೆ ಸಾರ್ವಜನಿಕರಾಗಿರ್ಬೋದು ಹಾಗೂ ನಮ್ಮೆಲ್ಲ ಯುವ ಕಾಂಗ್ರೆಸ್ಸಿನವರು ತಮ್ಮ ಈ ಒಂದಿಷ್ಟು ರೂಟ್ಗಳು ಮತ್ತು ಒಂದಿಷ್ಟು ಗಾರ್ಡನ್ಗಳು ಏನು ಪ್ಲ್ಯಾನ್ ಹಾಕ್ಕೊಂಡಿದ್ದಾರೆ, ಆ ಪ್ಲ್ಯಾನ್ ಪ್ರಕಾರ ನಾಳೆ 1,000 ಗಿಡಗಳು ಸಿಟಿಯಲ್ಲಿ ನಾವು ಪ್ಲಾಂಟೇಷನ್ ಮಾಡ್ಬೇಕಂತ ಹೇಳ್ಕೇಸಿ ಹೊರಟಿದ್ದೇವೆ. ಅದಕ್ಕೆ ತಮ್ಮ ಸಹನೆ ಬೇಕು. ಅದಕ್ಕೆ ತಾವೆಲ್ಲರೂ ದಯಮಾಡಿ ನಾಳೆ ನಮ್ಮ ಕಾಂಗ್ರೆಸ್ ಕಚೇರಿಗೆ ತಾವೆಲ್ಲ ಆಗಮಿಸಿ ಇದಕ್ಕೊಂದು ಪ್ರೋತ್ಸಾಹ ಕೊಡಬೇಕಂತೇಳಿ ತಮ್ಮೆಲ್ಲರಲ್ಲಿ ಕಳಕಳಿಯಿಂದ ವಿನಂತಿ ಮಾಡಿಕೊಳ್ಳುತ್ತೇವೆ. ಸುದ್ದಿಗೋಷ್ಠಿಯಲ್ಲಿ ಯುವ ಕಾಂಗ್ರೆಸ್ ಮುಖಂಡರಾದ ಈರಣ್ಣ ಝಳಕಿ, ಕಾರ್ತಿಕ್ ನಾಟೇಕರ್, ರಾಜ್ಕುಮಾರ್ ಸರಡ್ಗಿ, ಏಜಾಜ್ ನಿಂಬಾಳ್ಕರ್ ಸೇರಿದಂತೆ ಇತರರು ಹಾಜರಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್.
ಡಿಎಪಿ ಹಾಗೂ ರಸಗೊಬ್ಬರದ ಬೆಲೆ ಕಡಿಮೆ ಮಾಡುವಂತೆ ಆಗ್ರಹಿಸಿ ಕಲಬುರಗಿಯಲ್ಲಿ ರೈತರು ಬೃಹತ್ ಪ್ರತಿಭಟನೆ ನಡೆಸಿದರು. ಸರ್ಕಾರಕ್ಕೆ ರೈತರಿಗೆ ಬೆಳೆದ ಬೆಳೆಗೆ ಉತ್ತಮ ರೇಟ್ ಕೊಡದ ಸರ್ಕಾರಕ್ಕೆ. ಕರ್ನಾಟಕ ರಾಜ್ಯ ರೈತೋದಯ ಹಸಿರು ಸೇನೆ ಸಂಘಟನೆ ನೇತೃತ್ವದಲ್ಲಿ ನಗರದ ಜಿಲ್ಲಾಧಿಕಾರಿ ಕಚೇರಿಯ ಎದುರು ಬೃಹತ್ ಪ್ರತಿಭಟನೆ ನಡೆಸಿದ ರೈತರು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ರೈತರು ಈಗಾಗಲೇ ಸಾಕಷ್ಟು ಸಂಕಷ್ಟದಲ್ಲಿದ್ದಾರೆ. ಇನ್ನೇನು ಬಿತ್ತನೆ ಆರಂಭ ಮಾಡಬೇಕಾದ ಸಮಯದಲ್ಲಿ ಡಿಎಪಿ ಹಾಗೂ ರಸಗೊಬ್ಬರದ ದರ ಏರಿಕೆ ಮಾಡುವ ಮೂಲಕ ರೈತರಿಗೆ ಬರೆ ಎಳೆಯಲು ಹೊರಟಿರುವುದು ಖಂಡನಾರ್ಹ. ಕೂಡಲೇ ಸರ್ಕಾರ ರಸಗೊಬ್ಬರ ಡಿಎಪಿ ಬೆಲೆಯನ್ನ ಕಡಿತಗೊಳಿಸಬೇಕು ಎಂದು ಪ್ರತಿಭಟನಾ ನಿರತ ರೈತರು ಆಗ್ರಹಿಸಿದ್ದಾರೆ. ಪ್ರತಿಭಟನೆಯಲ್ಲಿ ಸಂಘಟನೆಯ ರಾಜ್ಯಾಧ್ಯಕ್ಷರಾದ ಟಿಬಿ ಜಯೇಂದ್ರ, ಜಿಲ್ಲಾಧ್ಯಕ್ಷರಾದ ಅಶೋಕ್ ಗುತ್ತೇದಾರ್ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್. ಇದೀಗ ಮತ್ತೊಮ್ಮೆ ಮುಖ್ಯಾಂಶಗಳು. ಹಾಸ್ಟೆಲ್ ಸಮಸ್ಯೆ ಪರಿಹರಿಸಲು ಆಗ್ರಹಿಸಿ ನಗರದಲ್ಲಿ ಬೃಹತ್ ಪ್ರತಿಭಟನೆ. ಲಂಚಕೋರ ಎಸ್ಟಿಎ ಲೋಕಾಯುಕ್ತ ಬಲೆಗೆ. ರಾಹುಲ್ ಗಾಂಧಿ ಜನ್ಮದಿನದ ಹಿನ್ನೆಲೆ ನಾಳೆ ಸಸಿ ಹಂಚುವ ಅಭಿಯಾನಕ್ಕೆ ಚಾಲನೆ. ರಸಗೊಬ್ಬರ ಡಿಎಪಿ ಬೆಲೆ ಕಡಿಮೆಗೊಳಿಸಲು ಆಗ್ರಹಿಸಿ ನಗರದಲ್ಲಿ ಪ್ರತಿಭಟನೆ. ಇದೇ ಹೊತ್ತಿನ ಇನ್ ಗುಲ್ಬರ್ಗಾ ನ್ಯೂಸ್. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ.